ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಾರ್ನ್ ಟು ಲರ್ನ್ ಯೂಟ್ಯೂಬ್ ಚಾನಲ್. ನಿಮಗೆ KCET ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ. ನಿಮಗೆ ರ್ಯಾಂಕಿಂಗ್ ಕೂಡ ಕೊಟ್ಟಿದ್ದಾರೆ. ನಿಮ್ಮ ರ್ಯಾಂಕ್ಗೆ BSc ಅಗ್ರಿಕಲ್ಚರಲ್ಲಿ ಸೀಟ್ ಸಿಗುತ್ತಾ, ಇಲ್ಲ BSc ಅಗ್ರಿಕಲ್ಚರಲ್ಲಿ ಸೀಟ್ ಸಿಗಬೇಕಂದ್ರೆ ಹೋದ ವರ್ಷ ಕಟಾಪ್ ಎಷ್ಟು ಬಂದು ನಿಂತಿದೆ ಮತ್ತು ಎಷ್ಟು ರ್ಯಾಂಕ್ ಇದ್ದರೆ ಸೀಟ್ ಸಿಗುತ್ತೆ ಅಂತ ಹೋದ ವರ್ಷ ಕಟಾಪು ಹಾಗೂ 2019 ಕಟಾಪ್ನ ಅನಲೈಸ್ ಮಾಡಿ ನಿಮಗೆ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಮಾಡ್ತಾರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪ್ರೆಸ್ ದಿ ಬೆಲ್ ಐಕಾನ್ ಫಾರ್ ಮೋರ್ ಅಪ್ಡೇಟ್ಸ್. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇವಾಗ KCETಲಿ ಅಗ್ರಿಕಲ್ಚರ್ ಹಾಗೂ ವೆಟರ್ನರಿ ಸೈನ್ಸು ಇದೆರಡೂ ಕೂಡ ಡಿಫರೆಂಟ್ ಸೀಟ್ ಅಲಾಟ್ಮೆಂಟ್ ಪ್ರೊಸೆಸ್ ಇರುತ್ತೆ. ಅಂದರೆ ಎರಡು ರೀತಿ ಸೀಟು ಹಂಚಿಕೆ ಇರುತ್ತೆ. ನೀವು ರಿಸಲ್ಟ್ ಶೀಟಲ್ಲಿ ನೋಡ್ಬೋದು, ಅಗ್ರಿಕಲ್ಚರ್ ರ್ಯಾಂಕ್ ಅಂತ ಇದೆ ಮತ್ತು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ರ್ಯಾಂಕ್ ಅಂತ ಕೂಡ ಕೊಟ್ಟಿದ್ದಾರೆ. ಅಗ್ರಿಕಲ್ಚರ್ ರ್ಯಾಂಕ್ ಅಂದರೆ ಯಾವ ವಿದ್ಯಾರ್ಥಿ ಪ್ರಾಕ್ಟಿಕಲ್ ಎಕ್ಸಾಮ್ ಬರೆಯಲ್ಲ ಮತ್ತು ಪ್ರಾಕ್ಟಿಕಲ್ ಎಕ್ಸಾಮ್ ಬರೆದ್ರೂ ಕೂಡ ಎಲ್ಲೂ ವಿದ್ಯಾರ್ಥಿಗೆ ಅಂದರೆ KCET ಎಕ್ಸಾಮ್ ಯಾರ್ಯಾರು ಬರೆದಿರ್ತಾರೆ ಎಲ್ಲರೂ ಕೂಡ ಅಗ್ರಿಕಲ್ಚರ್ ರ್ಯಾಂಕ್ ಅಂತ ಕೊಡ್ತಾರೆ. ಇದು ಜನರಲ್ ರ್ಯಾಂಕ್, ಇದು ಎಲ್ಲರೂ ಕೂಡ ಇರುತ್ತೆ. ಅದೇ ರೀತಿ ಇವಾಗ ಪ್ರಾಕ್ಟಿಕಲ್ ರ್ಯಾಂಕ್, ಇದು ಪ್ರಾಕ್ಟಿಕಲ್ ಎಕ್ಸಾಮ್ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಯಾವ ವಿದ್ಯಾರ್ಥಿ ಬರೆದಿರ್ತಾನೆ ಆ ವಿದ್ಯಾರ್ಥಿಗೆ ಪ್ರಾಕ್ಟಿಕಲ್ ರ್ಯಾಂಕ್ ಅಂತ ಕೊಡ್ತಾರೆ. ವೆಟರ್ನರಿ ಪ್ರಾಕ್ಟಿಕಲ್ ರ್ಯಾಂಕ್ ಹಾಗೂ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ರ್ಯಾಂಕ್ ಅಂತ ಕೊಡ್ತಾರೆ. ಎರಡರಲ್ಲೂ ಸೀಟ್ ಹಂಚಿಕೆ ನಡೆಯುತ್ತೆ. ಅಂದರೆ ಸೀಟ್ ಮೆಟ್ರಿಕ್ಸ್ ಎರಡರಲ್ಲೂ ಬಿಡ್ತಾರೆ. ಜನರಲಲ್ಲಿ ಇಷ್ಟು ಸೀಟ್ ಅಂತ ಬಿಟ್ಟಿರ್ತಾರೆ. ಅದೇ ರೀತಿ ಪ್ರಾಕ್ಟಿಕಲಲ್ಲಿ ನಿಮಗೆ 50% ಮೀಸಲಾತಿ ಇರುತ್ತಲ್ಲ, ಸೊ 50% ಮೀಸಲಾತಿ ಅಂತ ಇಂತಿಷ್ಟು ಸೀಟ್ ಇದೆ ಅಂತ ಬಿಟ್ಟಿರ್ತಾರೆ. ಸೊ ಎರಡು ರೀತಿ ಸೀಟು ಹಂಚಿಕೆ ಆಗುತ್ತೆ. ಇವಾಗ ಇಲ್ಲಿ ನೀವು ನೋಡಿರ್ಬೋದು, ಇದು 2021 ಮೂರನೇ ರೌಂಡು, ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಅಂತ ಕರೀತಾರೆ. ಸೊ ಇದು ಥರ್ಡ್ ರೌಂಡ್ ಕಟಾಪ್ ಆಗಿದೆ. ನಿಮಗೆ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಮೂರು ಕಟಾಪ್ನ ಡೌನ್ ಮಾಡ್ಕೊಳ್ಳಿ. KE ಆಫೀಷಿಯಲ್ ವೆಬ್ಸೈಟಲ್ಲಿ ನಿಮಗೆ ಸಿಗುತ್ತೆ. ಇಲ್ಲ ಅಂದರೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆದರೆ ಅಲ್ಲೂ ಕೂಡ ನೀವು PDF ಡೌನ್ಲೋಡ್ ಮಾಡ್ಕೋಬೋದು. ಇವಾಗ ನಿಮಗೆ ಇಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಕೌನ್ಸಿಲಿಂಗ್ ಬಗ್ಗೆ ಒಂದು ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಅಂದರೆ ಸೀಟ್ ಹಂಚಿಕೆ ಯಾವ ರೀತಿ ಇರುತ್ತೆ ಮತ್ತು ಕೆಟಗರಿಯನ್ನು ಯಾವ ರೀತಿ ಅನಲೈಸ್ ಮಾಡ್ತಾರೆ, ಸ್ಪೋರ್ಟ್ಸ್ ಕೋಟಾ ಹಾಗೂ SNQ ಕೋಟಾ ಯಾವ ಸೀಟ್ನ ಮೊದಲು ಹಂಚಿಕೆ ಮಾಡ್ತಾರೆ ಮತ್ತು ಆಪ್ಷನ್ ಟ್ರೀ ಯಾವ ರೀತಿ ಮಾಡ್ಬೇಕಂತ ಅದರ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿನ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಆ ವಿಡಿಯೋನ ಮಿಸ್ ಮಾಡ್ಕೋಬಾರ್ದು, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇವಾಗ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, 1 ಅಂದರೆ ಕೆಟಗರಿ 1G, ಕೆಟಗರಿ 1K, ಕೆಟಗರಿ 1R, 2AG, 2AK, 2AR ಅಂತ ಈ ರೀತಿ ನಿಮಗೆ ಕೊಟ್ಟಿದ್ದಾರೆ. ಸೊ ಇದೇನೆಂದರೆ ಇದು ಕೆಟಗರಿ. ಇವಾಗ ಕೆಟಗರಿ 1 ಜನರಲ್ ಅಂದರೆ ಇವಾಗ ಕೆಟಗರಿ 1 ಜನರಲ್, 2A ಜನರಲ್, 2B ಜನರಲ್, 3A ಜನರಲ್ ಕೊಟ್ಟಿದ್ದಾರೆ. ಅಂದರೆ ಸೊ ನಿಮ್ಮ ಎಕ್ಸಾಂಪಲ್ ಇವಾಗ ನಿಮ್ಮದು 2A ಕ್ಯಾಸ್ಟ್ ಆಗಿದೆ ಅಂತ ಇಟ್ಕೊಳ್ಳಿ, ಇಲ್ಲಾಂದರೆ 3A ಕೆಟಗರಿ ಆಗಿದೆ ಅಂತ ಇಟ್ಕೊಳ್ಳಿ. ಆವಾಗ 2A ಜನರಲ್ ಅಂತ ಎಲ್ಲ ವಿದ್ಯಾರ್ಥಿಗಳು ಕೊಡ್ತಾರೆ. ಸೊ ಅದು ಕಾಮನ್, ಎಲ್ಲರೂ ಕೂಡ 2A ಇದ್ದರೆ 2AG, 3A ಇದ್ದರೆ 3AG, SC ಇದ್ದರೆ SCG, ST ಇದ್ದರೆ STG. ಈ ಕೆಟಗರಿಯಲ್ಲಿ ಇಂತಿಷ್ಟು ಸೀಟ್ ಅಂತ ಸೀಟ್ ಮ್ಯಾಟ್ರಿಕ್ಸ್ ಕೂಡ ನೀವು ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಮಾಡ್ತಾರಲ್ಲ ಅದಕ್ಕಿಂತ ಮುಂಚೆ ನಿಮಗೆ ಸೀಟ್ ಮ್ಯಾಟ್ರಿಕ್ಸ್ ಕೂಡ ಬಿಟ್ಟಿರ್ತಾರೆ. ಇವಾಗ ಕೆಟಗರಿ 1K ಅಂತ ಇದೆ, KR ಅಂತ ಇದೆ. ಸೊ KR ಅಂದರೆ ಕನ್ನಡ ಮೀಡಿಯಮ್ ಸರ್ಟಿಫಿಕೇಟ್ನ ಯಾರು ಸಬ್ಮಿಟ್ ಮಾಡಿರ್ತಾರೆ ಎಲಿಜಿಬಲ್ ಇದ್ದರೆ ನೀವು ಕನ್ನಡ ಮೀಡಿಯಮ್ ಮೀಸಲಾತಿಯಲ್ಲಿ ಬರುವಂಥ ಸೀಟ್ ರಿಸರ್ವೇಷನಲ್ಲಿ ಎಷ್ಟು ಸೀಟ್ ಬರುತ್ತೆ ಆ ಸೀಟ್ಗೆ ಎಲಿಜಿಬಲ್ ಇರ್ತಾರೆ. ಅದಕ್ಕಾಗಿ ಇವಾಗ ಕೆಟಗರಿ 1Gಯಲ್ಲಿ ಇಂತಿಷ್ಟು ಸೀಟ್ ಇದ್ದರೆ ಅದಕ್ಕೆ ಎಲಿಜಿಬಲ್ ಇರ್ತಾರೆ. ಕನ್ನಡ ಮೀಡಿಯಮ್ ಸರ್ಟಿಫಿಕೇಟ್ನ ಸಬ್ಮಿಟ್ ಮಾಡಿದರೆ ಕೆಟಗರಿ 1K ಅಂತ ಇರುತ್ತೆ, ಅದರಲ್ಲಿ ಸೀಟ್ ಮ್ಯಾಟ್ರಿಕ್ಸ್ ಎಷ್ಟು ಸೀಟ್ ಇರುತ್ತೆ ಅದಕ್ಕೆ ಎಲಿಜಿಬಲ್ ಇರ್ತಾರೆ. ಅದೇ ಕೆಟಗರಿ 1 ರೂರಲ್ ಅಂದರೆ 1ನೇ ತರಗತಿಯಿಂದ 10ನೇ ತರಗತಿವರೆಗೂ ನೀವು ಹಳ್ಳಿಯಲ್ಲಿ ಕಲ್ತಿದ್ರೆ ರೂರಲ್ ಸರ್ಟಿಫಿಕೇಟ್ ಅಂತ ಇರುತ್ತೆ, ಅದನ್ನು ಸಬ್ಮಿಟ್ ಮಾಡಿದರೆ ಇಲ್ಲಿ ಎಲಿಜಿಬಲ್ ಇದ್ದರೆ ಸೊ ಇಲ್ಲಿ ಬರುವಂಥ ಸೀಟ್ಗೆ ನೀವು ಎಲಿಜಿಬಲ್ ಇರ್ತೀರ. ಅದೇ ರೀತಿ ಎಕ್ಸಾಂಪಲ್ 2A ಕೆಟಗರಿ ಇದ್ದರೆ 2AG, 2AK, 2AR ಅಂತ ಇರುತ್ತೆ. ಸೊ ಅದೇ ರೀತಿ 2B ಕೆಟಗರಿ ಆಗಿದ್ದರೆ ಕ್ಯಾಸ್ಟ್ ಆಗಿದ್ದರೆ 2BG, 2BK, 2BR ಅಂತ ಇರುತ್ತೆ. ಸೊ ಇಲ್ಲಿ ಜಸ್ಟ್ ನೀವು ಸಂಕ್ಷಿಪ್ತವಾಗಿ ಕನ್ನಡ ಮೀಡಿಯಮ್ ಹಾಗೂ ರೂರಲ್ ರಿಸರ್ವೇಷನ್ಗೆ ಸೀಟ್ ಹಂಚಿಕೆ ಯಾವ ರೀತಿ ಇರುತ್ತೆ ಜಸ್ಟ್ ತಿಳ್ಕೊಳ್ಳಿ. ಇವಾಗ ನಿಮಗೆ ಅಗ್ರಿಕಲ್ಚರ್ ಮಾತ್ರ ಇಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತೊಂದು ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ, ಏನಂದರೆ ಇವಾಗ 1G ಕೆಟಗರಿ ವಿದ್ಯಾರ್ಥಿಗೆ ಸೀಟ್ ಇತ್ತು. ಲಾಸ್ಟ್ ರ್ಯಾಂಕ್ ಯಾವ ವಿದ್ಯಾರ್ಥಿ ಅಂದರೆ 15,076 BTech ಆತನಿಗೆ ಸೀಟ್ ಸಿಕ್ಕಿದೆ. ಸೊ ಈ ಕೋರ್ಸ್ ಅಂದರೆ ಈ ಕೆಟಗರಿಯಲ್ಲಿ ಸೀಟ್ ಇತ್ತು, ಸೀಟ್ ಹಂಚಿಕೆ ಮಾಡಿದ್ರು. ಅದೇ ಕನ್ನಡ ಮೀಡಿಯಮಲ್ಲಿ ಈ ಕಾಲೇಜಲ್ಲಿ ಯಾವುದೇ ರೀತಿ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿಲ್ಲ ಮತ್ತು ಸೀಟ್ ಹಂಚಿಕೆ ಕೂಡ ಆಗಿಲ್ಲ. ಅದೇ ರೀತಿ ಕೆಟಗರಿ 1 ರೂರಲ್ ಕೂಡ ಯಾವುದೇ ರೀತಿ ಸೀಟು ಹಂಚಿಕೆ ಆಗಿಲ್ಲ. 2A ಜನರಲಲ್ಲಿ ಸೀಟ್ ಇತ್ತು, ಅಂದರೆ ಇಂತಿಷ್ಟು ಸೀಟ್ ಅಂತ ಬಿಟ್ಟಿದ್ರು. ಲಾಸ್ಟ್ ಕಟ್ ಆಫ್ ಅಂದರೆ 13,616 ಈ ವಿದ್ಯಾರ್ಥಿಗೆ ಸೀಟ್ ಹಂಚಿಕೆ ಆಗಿದೆ. ಅದೇ 2A ಕನ್ನಡ ಮೀಡಿಯಮಲ್ಲಿ ಯಾವುದೇ ರೀತಿ ಸೀಟು ಹಂಚಿಕೆ ಇರಲಿಲ್ಲ, ಸೀಟು ಇರಲಿಲ್ಲ, ಆ ಕಾಲೇಜಲ್ಲಿ ಸೀಟ್ ಹಂಚಿಕೆ ಕೂಡ ಆಗಿಲ್ಲ. 2AR ಕೂಡ ಅಲೌಟ್ ಆಗಿದೆ, 2BG ಕೂಡ ಅಲೌಟ್ ಆಗಿದೆ, 2B ಕನ್ನಡ ಮೀಡಿಯಮ್, 2BR ಅಲೌಟ್ ಆಗಿಲ್ಲ. ಯಾಕಂದರೆ ಸೀಟ್ ಮ್ಯಾಟ್ರಿಕ್ಸಲ್ಲಿ ಸೀಟ್ ಬಿಟ್ಟಿರಲ್ಲ. ಸೊ ಅದಕ್ಕಾಗಿ ಯಾವುದೇ ರೀತಿ ಅಲ್ಲಿ ಸೀಟು ಹಂಚಿಕೆ ಆಗಿರಲ್ಲ. ಈ ಕನ್ನಡ ಮೀಡಿಯಮ್ ಹಾಗೂ ರೂರಲ್ ರಿಸರ್ವೇಷನ್ಗೆ ಸೀಟ್ ಹಂಚಿಕೆ ಆಗಿರಲ್ಲ. ಇವಾಗ ಎಕ್ಸಾಂಪಲ್ ನಿಮ್ದು ಯಾವುದಾದ್ರು ಕೆಟಗರಿ
3A ಆಗಿದ್ದರೆ ಇಲ್ಲಿ ನಿಮಗೆ 3A ಜನರಲ್ ಹಾಗೂ 3A ಕನ್ನಡ ಮೀಡಿಯಂ 3A ರೂರಲ್ ಯಾವುದೇ ರೀತಿ ಸೀಟ್ ಹಂಚಿಕೆ ಆಗಿಲ್ಲ. ಸೊ ಇಲ್ಲಿ ನಿಮಗೆ ಈ ಕಾಲೇಜಲ್ಲಿ ಯಾವುದೇ ಕಾರಣಕ್ಕೂ 3A ಕೆಟಗರಿ ಅವರಿಗೆ ಸೀಟ್ ಇಲ್ಲ ಅಂತ ಇಲ್ಲಿ ತೋರಿಸ್ತಿದೆ. ಹಾಗಾದರೆ ನೀವು ಈ ಕಾಲೇಜ್ಗೆ ಅಪ್ಲೈ ಮಾಡ್ಬೋದಾ ಮಾಡಬಾರ್ದಾ ಅಂತ ಹೇಳಿದ್ರೆ ಸೊ ನೀವು ಅಪ್ಲೈ ಮಾಡಬೇಕು. ಫಸ್ಟ್ ಅವ್ರು ಏನು ಮಾಡ್ತಾರೆ ಅಂದರೆ ಜನರಲ್ ಮಿಟ್ ಕನ್ನಡ ಮೀಡಿಯಂ, ಜನರಲ್ ಮಿಟ್ ರೂರಲ್ನ ಮೊದಲು ನೋಡ್ತಾರೆ. ಸೊ ನೀವು ಏನಾದರೂ ಎಕ್ಸಾಂಪಲ್ ಇವಾಗ 15,000 ರ್ಯಾಂಕಿಂಗ್ ನಿಮ್ಮದು ಬಂದಿತ್ತು, ನೀವು 3B ಕೆಟಗರಿಯವರು ಅಥವಾ 3A ಕೆಟಗರಿಯವರು ಆಗಿದ್ದೀರಾ. ಆವಾಗ ನಿಮ್ಮ ಕ್ಯಾಸ್ಟಲ್ಲಿ ಇಲ್ಲಿ ಸೀಟ್ ಇಲ್ಲ, 3A ಜನರಲಲ್ಲಿ ಇಲ್ಲ, 3B ಜನರಲಲ್ಲಿ ಇಲ್ಲ, ಮತ್ತು ಕನ್ನಡ ಮೀಡಿಯಂ ಹಾಗೂ ರೂರಲ್ ರಿಸರ್ವೇಷನಲ್ಲೂ ಕೂಡ ಸೀಟ್ ಇಲ್ಲ. ಆವಾಗ ಯಾರೇ ಆದರೂ ಫಸ್ಟ್ ಅವ್ರೇನು ಅಲಾಟ್ ಮಾಡೋದಂದರೆ ಜನರಲ್ ಮಿಟ್ ನೋಡ್ತಾರೆ. ಜನರಲ್ ಮಿಟಲ್ಲಿ ಇಂತಿಷ್ಟು ಸೀಟ್ ಇದ್ದರೆ ಅದನ್ನು ಅಲಾಟ್ ಮಾಡ್ತಾರೆ. ಅಂದರೆ ಎಲಿಜಿಬಲ್ ಇದ್ದರೆ, ಅಂದರೆ ಇವಾಗ 15,000 ರ್ಯಾಂಕಿಂಗ್ಗೆ ಒಂದು 15 ಸೀಟ್ ಇದ್ದರೆ ಆವಾಗ ನಿಮಗೆ ಆರಾಮಾಗಿ ಅಲ್ಲಿ ಸೀಟ್ ಸಿಗುತ್ತೆ. ಇಲ್ಲ ನೆಕ್ಸ್ಟ್ ಏನು ಮಾಡ್ತಾರೆ, ಸೀಟ್ ಇರಲಿಲ್ಲ ಅಂದರೆ ಜನರಲ್ ಮಿಟ್ ಕನ್ನಡ ಮೀಡಿಯಂ ನೋಡ್ತಾರೆ. ಸೊ ಇಲ್ಲಿ ಯಾವುದೇ ರೀತಿ ಸೀಟ್ ಇಲ್ಲ. ಜನರಲ್ ಮಿಟ್ ರೂರಲ್ಲಿ ನೋಡ್ತಾರೆ. 3ರಲ್ಲಿ ಇರಲಿಲ್ಲ ಅಂದರೆ ಆವಾಗ ನಿಮ್ಮ ಕ್ಯಾಸ್ಟ್ ಯಾವುದಿರುತ್ತೆ ಆ ಕ್ಯಾಸ್ಟ್ನ ನೋಡ್ತಾರೆ. ಸೊ ಅದರಲ್ಲಿ ಸೀಟ್ ಇದ್ದರೆ ಸೀಟ್ ಹಂಚಿಕೆ ಮಾಡ್ತಾರೆ. ಇಲ್ಲ ಅಂದರೆ ನೆಕ್ಸ್ಟ್ ಕಾಲೇಜ್ ನೀವು ಯಾವ ಪ್ರಿಯಾರಿಟಿನ ಕೊಟ್ಟಿರ್ತಾರೆ ಆ ಕಾಲೇಜ್ ನೋಡಿ ನಿಮಗೆ ಅಲಾಟ್ ಮಾಡ್ಕೊತ ಹೋಗ್ತಾರೆ. ಅದೇ ರೀತಿ ಸೇಮ್ ಇರುತ್ತೆ. ಇವಾಗ 1G ಕೆಟಗರಿಯಲ್ಲಿ ಈ ವಿದ್ಯಾರ್ಥಿಗೆ ಇಲ್ಲಿ ಸೀಟ್ ಇದೆ, ಯಾಕಂದರೆ 15,076ನೇ ರ್ಯಾಂಕ್ ವಿದ್ಯಾರ್ಥಿಗೆ ಸೀಟ್ ಸಿಕ್ಕಿದೆ ಅಂದರೆ ಸೀಟ್ ಇದೆ. ಆವಾಗ ಆತನೂ ಕೂಡ ಸೇಮ್ ಮಾಡ್ತಾರೆ, ಸೇಮ್ ಪ್ರೊಸೆಸ್ ಇರುತ್ತೆ. ಫಸ್ಟ್ ಜನರಲ್ ಮಿಟ್ ನೋಡ್ತಾರೆ. ಜನರಲ್ ಮಿಟಲ್ಲಿ ಸೀಟ್ ಇದ್ದರೆ ಸೀಟ್ ಹಂಚಿಕೆ ಮಾಡ್ತಾರೆ. ಜನರಲ್ ಮಿಟ್ ಕನ್ನಡ ಮೀಡಿಯಂ ಅಂದರೆ ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ನ ಸಬ್ಮಿಟ್ ಮಾಡಿರಬೇಕು. ರೂರಲ್ ಸರ್ಟಿಫಿಕೇಟ್ನ ಸಬ್ಮಿಟ್ ಮಾಡಿದರೆ ಅದನ್ನು ಕೂಡ ವೆರಿಫೈ ಮಾಡ್ತಾರೆ. ಸೊ ಇದರಲ್ಲಿ 3ರಲ್ಲಿ ಸೀಟ್ ಇದ್ದರೆ ಸೀಟ್ ಹಂಚಿಕೆ ಮಾಡ್ತಾರೆ. ಯಾವುದಾದ್ರೂ 1ರಲ್ಲಿ ಸೀಟ್ ಹಂಚಿಕೆ ಮಾಡ್ತಾರೆ. ಇಲ್ಲ ಅಂದರೆ ನಿಮ್ಮ ಕ್ಯಾಸ್ಟ್ ಯಾವುದಿರುತ್ತೆ ಆವಾಗ ಇಲ್ಲಿ ಕೆಟಗರಿ 1 ಜನರಲ್ ರ್ಯಾಂಕ್ ಯಾವ್ದು ಕ್ಯಾಟಗರಿ ನಿಮ್ಮದು ಯಾವ್ದು ಕ್ಯಾಸ್ಟ್ ಇರುತ್ತೆ ಅದರಲ್ಲಿ ಸೀಟ್ ಹಂಚಿಕೆ ಮಾಡ್ತಾರೆ. ಸೊ ಎಲ್ಲ ಕೆಟಗರಿಗೂ ಕೂಡ ಸೇಮ್ ಇರುತ್ತೆ. ಜಸ್ಟ್ ನೀವು ನಿಮ್ಮ ಕ್ಯಾಸ್ಟ್ ಅಂದರೆ ಏನು ಮತ್ತು ಕನ್ನಡ ಮೀಡಿಯಂ ಹಾಗೂ ರೂರಲಲ್ಲಿ ರಿಸರ್ವೇಷನ್ ಯಾವ ರೀತಿ ಇರುತ್ತೆ ಅಂತ ಜಸ್ಟ್ ತಿಳ್ಕೊಳ್ಳಿ. ಇವಾಗ ನಿಮ್ಮ ಕ್ಯಾಸ್ಟ್ ಹಾಗೂ ಕನ್ನಡ ಮೀಡಿಯಂ ಹಾಗೂ ರೂರಲ್ ರಿಸರ್ವೇಷನ್ಗೆ ಯಾವ ರೀತಿ ಸೀಟ್ ಹಂಚಿಕೆ ಆಗಿದೆ ಅಂತ ನೋಡೋಣ. ಕಟ್ ಆಫ್ ಎಲ್ಲಿಗೆ ಬಂದು ನಿಂತಿದೆ ಅಂತ ನೋಡೋಣ. ಇವಾಗ ಫಸ್ಟ್ ಒನ್ BSc ಹಾನರ್ಸ್ ಅಗ್ರಿಕಲ್ಚರ್ ಅಂತ ಇದೆ. ಇವಾಗ ಕಾಲೇಜ್ ಆಫ್ ಅಗ್ರಿಕಲ್ಚರ್ JKUK ಕ್ಯಾಂಪಸ್ ಬೆಂಗಳೂರು. ಇಲ್ಲಿ ಕೆಟಗರಿ 1 ಜನರಲ್ ವಿದ್ಯಾರ್ಥಿಗೆ 4,616 ರ್ಯಾಂಕ್ ವಿದ್ಯಾರ್ಥಿಗೆ ಲಾಸ್ಟ್ ಕಟ್ ಆಫ್ ಬಂದು ನಿಂತಿದೆ. ಕನ್ನಡ ಮೀಡಿಯಂ ಕೆಟಗರಿ 1 ಕನ್ನಡ ಮೀಡಿಯಮಲ್ಲಿ ಯಾವುದೇ ರೀತಿ ಸೀಟ್ ಇಲ್ಲ. ಸೊ ಅದಕ್ಕಾಗಿ ಹಂಚಿಕೆ ಆಗಿಲ್ಲ. ಅದೇ ರೀತಿ ನೆಕ್ಸ್ಟ್ ಒನ್ ಕೆಟಗರಿ 1 ರೂರಲ್ ರಿಸರ್ವೇಷನಲ್ಲಿ ಈ ವಿದ್ಯಾರ್ಥಿಗೆ 5,784 ವಿದ್ಯಾರ್ಥಿಗೆ ಲಾಸ್ಟ್ ಕಟ್ ಆಫ್ ಬಂದು ನಿಂತಿದೆ. ಇದು ಥರ್ಡ್ ರೌಂಡ್ ಕಟ್ ಆಫ್, ಸೆಕೆಂಡ್ ರೌಂಡ್ ಫಸ್ಟ್ ರೌಂಡ್ ಅಲ್ಲ. ಸೊ ಡೈರೆಕ್ಟ್ ಇದು ಥರ್ಡ್ ರೌಂಡ್ 5,784 ವಿದ್ಯಾರ್ಥಿಗೆ ಸೀಟ್ ಸಿಕ್ಕಿದೆ. ಸೊ ನಿಮಗೆ ಪ್ರತಿ ವರ್ಷ ಕಟ್ ಆಫ್ ಇನ್ಕ್ರೀಸ್ ಕೂಡ ಆಗುತ್ತೆ, ಡಿಕ್ರೀಸ್ ಕೂಡ ಆಗುತ್ತೆ. ಸೊ ಇಷ್ಟೇ ರ್ಯಾಂಕ್ ಇರಬೇಕಂತ ಯಾವುದೇ ರೀತಿ ರೂಲ್ಸ್ ಇಲ್ಲ. ಸೊ ಜಾಸ್ತಿ ಇದ್ದರೂ ಕೂಡ ಸಿಗ್ಬೋದು, ಜಸ್ಟ್ ನೀವು ಅಪ್ಲೈ ಮಾಡ್ಕೋಗುತ್ತೆ. ನೆಕ್ಸ್ಟು 2A ಜನರಲ್ 4,643, 2A ಕನ್ನಡ ಮೀಡಿಯಂ 6,011, 2A ರೂರಲ್ 5,923, 2B ಜನರಲ್ 4,514, 2B ಕನ್ನಡ ಮೀಡಿಯಂ ರಿಸರ್ವೇಷನ್ಗೆ ಸೀಟ್ ಇರಲಿಲ್ಲ ಕಾರಣ ಇಲ್ಲಿ ಹಂಚಿಕೆ ಆಗಿಲ್ಲ. 2B ರೂರಲ್ 7,283, 3A ಜನರಲ್ 3,897, 3A ಕನ್ನಡ ಮೀಡಿಯಂ ಸೀಟ್ ಇಲ್ಲ. ಸೊ ಅದಕ್ಕಾಗಿ ಹಂಚಿಕೆ ಆಗಿಲ್ಲ. 3A ರೂರಲ್ 5,425, 3B ಜನರಲ್ 4,427. ಅದೇ ರೀತಿ ಸೇಮ್ ಪ್ರೊಸೆಸ್, ಸೇಮ್ ಎಲ್ಲ ಕ್ಯಾಸ್ಟ್ಗೂ ಕೂಡ ಸೇಮ್ ಇದೆ. ಇವಾಗ SC ನೋಡೋದಾದರೆ SC ಜನರಲ್ 8,574, SC ಕನ್ನಡ ಮೀಡಿಯಂ 11,770, SC ರೂರಲ್ 9,985. ಅದೇ ರೀತಿ ST ಕೂಡ ಇದೆ. ಸೊ ಬೇರೆ ಕಾಲೇಜ್ ಕೂಡ ಇಲ್ಲಿ ಇದೆ. ಮತ್ತೊಂದು ಕಾಲೇಜ್ ನಿಮಗೆ ಇಲ್ಲಿ ತಿಳಿಸ್ಕೊಡ್ತೀನಿ. ಕಾಲೇಜ್ ಆಫ್ ಅಗ್ರಿಕಲ್ಚರ್ ಹಾಸನ್. ಈ ಕಾಲೇಜಲ್ಲಿ ಸೆಕೆಂಡ್ ಒನ್ ಇದೆ ನೋಡಿ, BSc ಹಾನರ್ಸ್ ಅಗ್ರಿಕಲ್ಚರ್ ಅಂತ ಇದೆ. ಸೊ ಕೆಟಗರಿ 1 ಜನರಲ್ 9,677, 2A ಜನರಲ್ 8,780, 2A ರೂರಲ್ 10,470, 2B ಜನರಲ್ 13,963, 3A ಜನರಲ್ 7,138, 3B ಜನರಲ್ 8,728. ಅದೇ ರೀತಿ ಜನರಲ್ ಮಿಟ್ 7,034, ಜನರಲ್ ಮಿಟ್ ಕನ್ನಡ ಮೀಡಿಯಂ 8,859, ಜನರಲ್ ಮಿಟ್ ರೂರಲ್ 8,477. ಅದೇ SC ಜನರಲ್ 10,995, SC ಕನ್ನಡ ಮೀಡಿಯಂ ಸೀಟ್ ಇಲ್ಲ, ಅದಕ್ಕೆ ಹಂಚಿಕೆ ಆಗಿಲ್ಲ. SC ರೂರಲ್ 11,455, ST ಜನರಲ್ 8,976, ST ಕನ್ನಡ ಮೀಡಿಯಂ ಹಾಗೂ ST ರೂರಲ್ ಸೀಟ್ ಇಲ್ಲ, ಅದಕ್ಕಾಗಿ ಹಂಚಿಕೆ ಆಗಿಲ್ಲ. ಅದೇ ರೀತಿ ಬೇರೆ ಕಾಲೇಜ್ದು ಕೂಡ ಕೊಟ್ಟಿದ್ದಾರೆ. ಸೊ ವಿಡಿಯೋ ಲೆಂತ್ ಜಾಸ್ತಿ ಆಗುತ್ತೆ, ಅದಕ್ಕಾಗಿ ನಾನು ಬೇರೆ ಕಾಲೇಜ್ ಹೇಳ್ತಾ ಇಲ್ಲ. ಸೊ ನಿಮಗೆ ನೆಕ್ಸ್ಟ್ ಇವಾಗ ಜನರಲ್ ರ್ಯಾಂಕ್ ನೋಡಿದ್ದು ನಿಮಗೆ ಇದೇ ರೀತಿ ನೆಕ್ಸ್ಟ್ PDF ಅಲ್ಲಿ ಎಲ್ಲವೂ ಕೂಡ ಸಿಗುತ್ತೆ. ಇವಾಗ ನಾವು ಜನರಲ್ ರ್ಯಾಂಕ್ ನೋಡಿದ್ದು, ಇವಾಗ ಪ್ರಾಕ್ಟಿಕಲ್ ಎಕ್ಸಾಮ್ ಬರೆದಂತಹ ವಿದ್ಯಾರ್ಥಿಗೆ 2019 ಹೇಳ್ತಾ ಇದ್ದೀನಿ. ಯಾಕಂದರೆ 2020-21ರಲ್ಲಿ
ಯಾವುದೇ ಕಾರಣಕ್ಕೂ ಪ್ರಾಕ್ಟಿಕಲ್ ಎಕ್ಸಾಮ್ ತೆಗೆದುಕೊಂಡಿಲ್ಲ. ಯಾಕಂದರೆ ಕೊರೋನಾ ಸಲುವಾಗಿ ಪ್ರಾಕ್ಟಿಕಲ್ ಎಕ್ಸಾಮ್ನ ಕ್ಯಾನ್ಸಲ್ ಮಾಡಿದ್ರು. KCET ಅವ್ರು ಏನು ಮಾಡಿದ್ರು ಅಂದರೆ ಅವರೇ ನಿಮ್ಮ ಜನರಲ್ ರ್ಯಾಂಕ್ ಯಾವುದಿರುತ್ತೆ ಅದರ ಮೇಲೆ ಪ್ರಾಕ್ಟಿಕಲ್ ರ್ಯಾಂಕ್ ಅಂತ ಕೊಟ್ಟಿದ್ದರು. ಈ ವರ್ಷ ನೀವು ಪ್ರಾಕ್ಟಿಕಲ್ ಎಕ್ಸಾಮ್ ಬರೆದಿದ್ದಾರೆ, ಅದಕ್ಕಾಗಿ ನಿಮ್ಮದು ರ್ಯಾಂಕಿಂಗ್ ಡಿಫರೆಂಟ್ ಆಗಿ ಬರುತ್ತೆ. ಸೊ ಇವಾಗ 2019 ಪ್ರಾಕ್ಟಿಕಲ್ ರ್ಯಾಂಕ್ ನೋಡೋದಾದರೆ, ಸೊ ಇದು ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಅಗ್ರಿಕಲ್ಚರ್ ಆ್ಯಂಡ್ ಫಾರ್ಮ್ ಸೈನ್ಸ್ ಕಟ್ ಆಫ್ ಪ್ರಾಕ್ಟಿಕಲ್ ರ್ಯಾಂಕ್ ಆಫ್ CET 2019 ಅಂತ ಇದೆ. ಸೊ ಇಲ್ಲಿ ಜನರಲ್ ಅಂತ ಕೊಟ್ಟಿದ್ದಾರೆ, ಅದು ಕನ್ಸಿಡರ್ ಮಾಡಿಬಿಡಿ. ಪ್ರಾಕ್ಟಿಕಲ್ ರ್ಯಾಂಕ್ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. ಇದು ಕೂಡ 3rd ರೌಂಡ್ ಕಟ್ ಆಫ್ ಆಗಿದೆ. ಇವಾಗ ಪ್ರಾಕ್ಟಿಕಲ್ ರ್ಯಾಂಕ್ ಮೇಲೆ ನಿಮಗೆ ಸೀಟು ಅಗ್ರಿಕಲ್ಚರಲ್ಲಿ ಸಿಗಬೇಕಂದ್ರೆ ಸೊ ನಿಮ್ಮ ರ್ಯಾಂಕಿಂಗ್ ತುಂಬ ಚೆನ್ನಾಗಿ ಬರಬೇಕಾಗುತ್ತೆ. ಇವಾಗ ಅದೇ ಕಾಲೇಜ್ ನೋಡೋದ್ರೆ ಕಾಲೇಜ್ ಆಫ್ ಅಗ್ರಿಕಲ್ಚರ್ JKUK ಬೆಂಗಳೂರು ಹಾನರ್ಸ್ BSc ಹಾನರ್ಸ್ ಅಗ್ರಿಕಲ್ಚರ್ ಅಂತ ಇದೆ. ಸೊ ಕೆಟಿರೋನ್ ಜನರಲ್ 272 ರ್ಯಾಂಕ್ ವಿದ್ಯಾರ್ಥಿಗೆ ಲಾಸ್ಟ್ ಸೀಟ್ ಸಿಕ್ಕಿದೆ. ಕೆಟಿರೋನ್ ಕನ್ನಡ ಮೀಡಿಯಂ 555, ಕೆಟಿರೋನ್ ರೂರಲ್ ಸೀಟ್ ಎಲ್ಲ ಅದಕ್ಕೆ ಹಂಚಿಕೆ ಆಗಿಲ್ಲ. 2A ಜನರಲ್ 372, 2A ಕನ್ನಡ ಮೀಡಿಯಂ 621, 2A ರೂರಲ್ 634, 2B ಕನ್ನಡ ಮೀಡಿಯಂ 1002, 2B ರೂರಲ್ ಸೀಟ್ ಎಲ್ಲ ಅದಕ್ಕೆ ಹಂಚಿಕೆ ಆಗಿಲ್ಲ. 3A ಜನರಲ್ 289, 3A ಕನ್ನಡ ಮೀಡಿಯಂ 518, 3A ರೂರಲ್ ಯಾವುದೇ ರೀತಿ ಸೀಟ್ ಇಲ್ಲ ಅದಕ್ಕೆ ಹಂಚಿಕೆ ಆಗಿಲ್ಲ. 3B ಜನರಲ್ 210, 3B ಕನ್ನಡ ಮೀಡಿಯಂ 323, 3B ರೂರಲ್ ಸೀಟ್ ಎಲ್ಲ ಹಂಚಿಕೆ ಆಗಿಲ್ಲ. ಜನರಲ್ ಮಿಟ್ 183 ರ್ಯಾಂಕ್ ವಿದ್ಯಾರ್ಥಿಗೆ ಲಾಸ್ಟ್ ಕಟ್ ಆಫ್ ಬಂದು ನಿಂತಿದೆ. ಇದು 3rd ರೌಂಡ್ ಕಟ್ ಆಫ್. ನೆನಪಲ್ಲಿ 3rd ರೌಂಡ್ ಕಟ್ ಆಫ್ 183 ರ್ಯಾಂಕಿಂಗ್ ವಿದ್ಯಾರ್ಥಿಗೆ ಸೀಟ್ ಸಿಕ್ಕಿದೆ. ಸೊ ನಿಮ್ಮನ್ನು ನೋಡ್ಕೊಳ್ಳಿ ಎಷ್ಟು ರ್ಯಾಂಕಿಂಗ್ ಬಂದರೆ ಇಲ್ಲಿ ಈ ಕಾಲೇಜಲ್ಲಿ ಸೀಟ್ ಸಿಗುತ್ತೆ ಅಂತ. ಅದೇ ರೀತಿ ಜನರಲ್ ಮಿಟ್ ಕನ್ನಡ ಮೀಡಿಯಂ 288, ಜನರಲ್ ಮಿಟ್ ರೂರಲ್ 296, SC ಜನರಲ್ 1583, SC ಕನ್ನಡ ಮೀಡಿಯಂ 1937, SC ರೂರಲ್ 2274, ST ಜನರಲ್ 332, ST ಕನ್ನಡ ಮೀಡಿಯಂ ಸೀಟ್ ಎಲ್ಲ ಅದಕ್ಕೆ ಹಂಚಿಕೆ ಆಗಿಲ್ಲ. STR 618. ಈ ರೀತಿ ಈ ಕಾಲೇಜಲ್ಲಿ ಸೀಟು ಹಂಚಿಕೆ ಆಗಿದೆ. ಅದೇ ಇವಾಗ ಹಾಸನ್ ಕಾಲೇಜಲ್ಲಿ BSc ಹಾನರ್ಸ್ ಅಗ್ರಿಕಲ್ಚರ್, ಇಲ್ಲಿ ಕೆಟಿರೋನ್ ರೂರಲ್ 704, 2A ಜನರಲ್ 615, 2A ಕನ್ನಡ ಮೀಡಿಯಂ 650, 2BR 980. ಅಂದರೆ ಇಲ್ಲಿ 2AR 2BG 2BK ಈ ಕೆಟಗರಿಯಲ್ಲಿ ಸೀಟ್ ಇಲ್ಲ, ಸೊ ಅದಕ್ಕೆ ಹಂಚಿಕೆ ಆಗಿಲ್ಲ. ನೆಕ್ಸ್ಟ್ ಒಂದು 3A ಜನರಲ್ 3A ಕನ್ನಡ ಮೀಡಿಯಮಲ್ಲಿ ಯಾವುದೇ ರೀತಿ ಸೀಟ್ ಇಲ್ಲ, ಅದಕ್ಕೆ ಹಂಚಿಕೆ ಆಗಿಲ್ಲ. 3A ರೂರಲ್ 658 ರ್ಯಾಂಕ್ ವಿದ್ಯಾರ್ಥಿಗೆ ಲಾಸ್ಟ್ ಕಟ್ ಆಫ್ ಬಂದು ನಿಂತಿದೆ ಈ ಕಾಲೇಜ್ದು. ಅದೇ ರೀತಿ 3B ಜನರಲ್ 497, 3B ರೂರಲ್ 663, ಜನರಲ್ ಮಿಟ್ 482, ಜನರಲ್ ಮಿಟ್ ಕನ್ನಡ ಮೀಡಿಯಂ 496, ಜನರಲ್ ಮಿಟ್ ರೂರಲ್ 630, SC ಜನರಲ್ 2368, SC ಕನ್ನಡ ಮೀಡಿಯಂ 3422, ST ರೂರಲ್ 1290. ಅದೇ ರೀತಿ ಬೇರೆ ಕಾಲೇಜ್ದು ಕೂಡ ಕೊಟ್ಟಿದ್ದಾರೆ. ಸೊ 2 ಕಟ್ ಆಫ್ನ ನೋಡ್ಕೊಳ್ಳಿ. ಮತ್ತು ನಿಮಗೆ ಪ್ರೀವಿಯಸ್ ಇಯರ್ ಯಾವುದೇ ಕಟ್ ಆಫ್ ಬೇಕಾದರೂ KA ಆಫೀಷಿಯಲ್ ವೆಬ್ಸೈಟಲ್ಲಿ ಸಿಗುತ್ತೆ. ಸೊ ನೀವು ಸರಿಯಾಗಿ ಸರ್ಚ್ ಮಾಡಿದರೆ ಸಿಗುತ್ತೆ. ಏನಾದರೂ ಸಿಗಲಿಲ್ಲ ಅಂದರೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಅಲ್ಲಿ DM ಮಾಡಿದರೆ ನಿಮಗೆ ನಾನು ಕಳಿಸ್ತೀನಿ, ಕಟ್ ಆಫ್ ಎಲ್ಲ ಕೂಡ ಕಳಿಸ್ತೀನಿ, ಡೌನ್ ಮಾಡಿ. ಸೊ ಪ್ರೀವಿಯಸ್ ಇಯರ್ ಎಲ್ಲವೂ ಕೂಡ ಕಟ್ ಆಫ್ನ ಅನಲೈಸ್ ಮಾಡಿ ನಿಮ್ಮ ರ್ಯಾಂಕಿಂಗ್ ಎಷ್ಟು ಬಂದಿದೆ, ಯಾರನ್ನೂ ಕೂಡ ಸೀಟ್ ಸಿಗುತ್ತಾ ದಯವಿಟ್ಟು ಕೇಳಲಿಕ್ಕೆ ಹೋಗಬೇಡಿ. ನೀವು ಕಟ್ ಆಫ್ ನೋಡಿ, ಕಟ್ ಆಫ್ ಪ್ರತಿ ವರ್ಷ ಇನ್ಕ್ರೀಸ್ ಆಗುತ್ತೆ. ಸೊ ಈ ಕಾಲೇಜಲ್ಲಿ ಒಂದು ವೇಳೆ ನಿಮಗೆ ಕಟ್ ಆಫ್ ಕಡಿಮೆ ಇದ್ದು ನಿಮ್ಮ ರ್ಯಾಂಕಿಂಗ್ ಜಾಸ್ತಿ ಬಂದರೆ ಸೀಟ್ ಸಿಗಲ್ಲ ಅಂತ. ಸೊ ಯಾವುದೇ ಕಾರಣಕ್ಕೂ ಹೋಪ್ನ ಕಳ್ಕೊಬೇಡಿ, ಯಾಕಂದರೆ ನಿಮ್ಮ ರ್ಯಾಂಕ್ಗೆ ಲಾಸ್ಟ್ ಕಟ್ ಆಫ್ ಬಂದು ನಿಲ್ಬೋದು. ಸೊ ರ್ಯಾಂಕಿಂಗ್ ಚೆನ್ನಾಗಿದ್ರೆ ಸೀಟ್ ಅಂತೂ ಪಕ್ಕ ಸಿಗುತ್ತೆ. ಸೊ ಈ ರೀತಿ ಕಟ್ ಆಫ್ನ ನೋಡ್ಕೊಳ್ಳಿ, ನಿಮಗೆ ನಿಮ್ಮ ರ್ಯಾಂಕ್ಗೆ ಸೀಟ್ ಸಿಗುತ್ತಾ ಅಂತ ನೋಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪ್ರೆಸ್ ದಿ ಬೆಲ್ ಐಕಾನ್ ಫಾರ್ ಮೋರ್ ಅಪ್ಡೇಟ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ವೆಟರ್ನರಿ ರ್ಯಾಂಕ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ, ಅದನ್ನು ಕೂಡ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ವಿಡಿಯೋ ಮಾಡಿ ತಿಳಿಸ್ತೀನಿ.